ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸ್ನ ಸಂಕಷ್ಟ ದಿನದ ದಿನಕ್ಕೆ ಉರುಳಾಗ್ತಾ ಇದೆ. ರಾಜ್ಯದಲ್ಲಿ ಮುಂದಿನ ಸಿಎಂ ಯಾರು? ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಇತ್ತ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಸೇರಿದಂತೆ ಅದರಲ್ಲೂ ಕೂಡ ಭ್ರಷ್ಟಾಚಾರವಿಲ್ಲದಂತ ಕ್ಲೀನ್ ಇಮೇಜ್ ಇರುವಂತಹ ನಾಯಕರಾಗಿ ಜಿ ಪರಮೇಶ್ವರ್ ಅವರು ಗುರುತಿಸಿಕೊಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸ್ನ ಸಂಕಷ್ಟ ದಿನದ ದಿನಕ್ಕೆ ಉರುಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆದರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದರೆ ರಾಜ್ಯ ರಾಜಕಾರಣದಲ್ಲಿರುವಂತಹ ಸಿಎಂನ ಆಯ್ಕೆಯ ಒಂದು ಕಸರತ್ತು ಹೈಕಮಾಂಡ್ ಜೋರಾಗಿ ನಡೆಸ್ತಾ ಇದೆ. ರಾಜ್ಯದಲ್ಲಿ ಮುಂದಿನ ಸಿಎಂ ಯಾರು ಅನ್ನುವಂಥ ಚರ್ಚೆ ಕೂಡ ಇದೀಗ ಜೋರಾಗಿ ನಡೀತಾ ಇರುವಂಥದ್ದು. ಇತ್ತ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಚರ್ಚೆಯನ್ನು ನಡೆಸ್ತಿದ್ದಾರೆ. ಯಾರಾಗಬೇಕು ಮುಖ್ಯಮಂತ್ರಿ ಅನ್ನುವಂಥ ಚರ್ಚೆ ಹೈಕಮಾಂಡ್ಗಳಲ್ಲಿ ಭಾರಿ ಜೋರಾಗಿ ನಡೀತಾ ಇದೆ. ಈ ಒಂದು ರೇಸ್ನಲ್ಲಿರುವಂಥ ನಾಯಕರನ್ನು ನಾವು ಗಮನಿಸಿ ನೋಡೋದಾದರೆ, ಜಿ ಪರಮೇಶ್ವರ್, ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಈ ಒಂದು ರಾಜ್ಯ ಸರ್ಕಾರದ ಬದಲಾವಣೆಯ ಒಂದು ಸಂದರ್ಭದಲ್ಲಿ ಸಿಎಂ ಆಗಿ ಆಯ್ಕೆ ಆಗ್ತಾರಾ? ವಿಧಾನಸೌಧದ 3ನೇ ಮಹಡಿಯ ಗದ್ದುಗೆಯನ್ನು ಜಿ ಪರಮೇಶ್ವರ್ ಗಿಟ್ಟಿಸ್ಕೊಳ್ತಾರೆ ಅನ್ನುವಂಥ ಚರ್ಚೆ ಶುರುವಾಗಿರುವಂಥದ್ದು. ಜಿ ಪರಮೇಶ್ವರ್ ಅವರು ಏನು ಸಾಕಷ್ಟು ಅಹಿಂದ ವರ್ಗದ ನಾಯಕರು, ದಲಿತ ನಾಯಕರಾಗಿ ಅವರನ್ನು ಸಿಎಂ ಸಿದ್ದರಾಮಯ್ಯ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ್ರು ಅನ್ನುವಂಥ ಆರೋಪ ಇರುವಂಥದ್ದು. ಅದರಲ್ಲೂ ಕೂಡ ದಲಿತ ಸಿಎಂ ಆಗದೇ ಇರುವಂಥದ್ದು ಒಂದು ಕಾರಣ ಕಾಂಗ್ರೆಸ್ನಲ್ಲಿರುವಂಥದ್ದು. ಹೀಗಾಗಿ ದಲಿತ ಸಿಎಂ ಮಾಡುವ ಮೂಲಕ ಕರ್ನಾಟಕಕ್ಕೆ ಮೊದಲ ದಲಿತ ಸಿಎಂ ಆಗಿ ಜಿ ಪರಮೇಶ್ವರ್ ಅವರು ಆಯ್ಕೆ ಆಗ್ತಾರಾ? ಅದರಲ್ಲೂ ಕೂಡ ಹೈಕಮಾಂಡ್ನ ಅತ್ಯಾಪ್ತರಾಗಿರುವಂಥ ಜಿ ಪರಮೇಶ್ವರ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಜೊತೆಗೆ ಒಳ್ಳೆಯ ಒಡನಾಟವನ್ನು ಹೊಂದ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಸೌಜನ್ಯದ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಭ್ರಷ್ಟಾಚಾರವಿಲ್ಲದಂಥ ಕ್ಲೀನ್ ಇಮೇಜ್ ಇರುವಂಥ ನಾಯಕರಾಗಿ ಜಿ ಪರಮೇಶ್ವರ್ ಅವರು ಗುರುತಿಸ್ಕೊಂಡಿದ್ದಾರೆ. ಅದರ ಜೊತೆಗೆ KPCC ಅಧ್ಯಕ್ಷರಾಗಿ 7 ವರ್ಷ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ DCM ಆಗಿ ಈಗ ಹೋಮ್ ಮಿನಿಸ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇವರನ್ನು ಮುಂದಿನ ಸಿಎಂ ಆಗಿ ಆಯ್ಕೆ ಮಾಡುತ್ತಾ ಹೈಕಮಾಂಡ್ ಅನ್ನುವಂಥ ಒಂದು ಚರ್ಚೆ ಇರುವಂಥದ್ದು. ಅದರಲ್ಲೂ ಕೂಡ ಏನು ಜಿ ಪರಮೇಶ್ವರ್ ಅವರ ಪಾಸಿಟಿವ್ ಅಂಶಗಳು ಒಂದು ಕಡೆ ಆದರೆ, ನೆಗೆಟಿವ್ ಅಂಶಗಳನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಜಿ ಪರಮೇಶ್ವರ್ ಅವರಿಗೆ ಪಾಸಿಟಿವ್ ಆಗಿರುವಂಥದ್ದು ಒಂದಾದರೆ, ಹೋಮ್ ಮಿನಿಸ್ಟರ್ ಆಗಿ DCM ಆಗಿ ಕೆಲಸ ಮಾಡಿರೋದು ಅನುಭವ ಒಂದು ಕಡೆ ಆದರೆ, ಭ್ರಷ್ಟಾಚಾರ ಇಲ್ಲದಂಥ ಒಂದು ಕ್ಲೀನ್ ಅವರ ಇಮೇಜ್ ಇದೆ ಅನ್ನುವಂಥ ನಾಯಕತ್ವದ ಸಾಕಷ್ಟು ಒಂದು ಚರ್ಚೆ ಇರುವಂಥದ್ದು. ಹೀಗಾಗಿ ಅವರ ಪಾಸಿಟಿವನ್ನು ಒಂದು ಕಡೆ ಆದರೆ, ಒಂದು ನೆಗೆಟಿವ್ ಆಗಿರೋ ನೋಡೋದಾದರೆ ಅವರು ದಲಿತ ನಾಯಕರು ಅನ್ನೋದು ಒಂದು ಕಡೆ ಆದರೆ, ಉಳಿದ ಸಮುದಾಯಗಳ ಮತ ಸೆಳೆಯುವಲ್ಲಿ ಸಾಕಷ್ಟು ಹಿಂದೇಟಾಗ್ತಾರೆ. ಮತ ಬ್ಯಾಂಕ್ ಅವರಿಗೆ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತವಾದಂಥ ನಾಯಕತ್ವ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆಗುತ್ತೆ. ಹೀಗಾಗಿ ಈ ಒಂದು ಜಿ ಪರಮೇಶ್ವರ ಆಯ್ಕೆಯ ಹಿಂದೆ ಎನ್ನುವಂಥ ಕಸರತ್ತು ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಜಿ ಪರಮೇಶ್ವರ್ ಅವರಿಗೆ ಅವಕಾಶವನ್ನು ನೀಡುತ್ತಾ, ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಅವರ ಆಯ್ಕೆ ಆಗತ್ತಾ, ಇವೆಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿರುವಂಥದ್ದು. ಹೀಗಾಗಿ ಜಿ ಪರಮೇಶ್ವರ್ ಅವರ ಆಯ್ಕೆ ಫಿಕ್ಸ್ ಅಂತ ಆದರೆ, ಜಿ ಪರಮೇಶ್ವರ್ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳನ್ನು ಗಮನ ತೆಗೆದುಕೊಂಡು ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ಮುಂದಿನ ರಾಜ್ಯದ ಸಿಎಂ ಗದ್ದುಗೆಗೆ ಯಾರನ್ನು ನೇಮಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.